ಕಡೆಗಣಿಸಿದ ಬಿಜೆಪಿ ಯಾವ ಹಂತಕ್ಕೆ ಹೋಗಿದೆ? 104 ಕಾಂಗ್ರೆಸ್ ಪಕ್ಷದ ಸಮಸ್ಯೆನೇ ಇಲ್ಲ. ನಿಮ್ಮದು 136 138 ಏನ್ ಹೇಳ್ತಾ ಇದ್ದೀರಿ, ಅರ್ಧಕ್ಕರ್ಧ ಹೋಗುತ್ತೆ ಅನ್ನುವಂತ ಭಯ ಕಾಡ್ತಾ ಇದೆ ಕೆಲವು ಕಾಂಗ್ರೆಸ್ಸಿಗರಿಗೆ. ನೋಡಿ, ಒಂದ್ ನಿಮಿಷ, ನಾನು ಆಗ್ಲೇ ಹೇಳಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಇದಲ್ಲ, ಸಿದ್ದರಾಮಯ್ಯನವರಲ್ಲ, ಎಂ ಬಿ ಪಾಟೀಲ್, ಕಾಂಗ್ರೆಸ್ ಪಕ್ಷನೇ. ಓಕೆ, ಪಕ್ಷ ದೊಡ್ಡದೇ ಹೊರತು ವ್ಯಕ್ತಿ ಅಲ್ಲ. ನಾವ್ ಯಾವಾಗ್ಲೂ ವ್ಯಕ್ತಿ ಪೂಜೆ, ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾರೆ, ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ ಹೇಳಿ. ಶಿವಕುಮಾರ್ ಒಬ್ಬರು ಹೇಳೋದು ಸರ್, ಬೇರೆ ನಾಯಕರು ಹೇಳಲ್ಲ. ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೇನೆ, ನೀವು ಹೇಳ್ಬೋದು, ಪಕ್ಷದ ಅಧ್ಯಕ್ಷರಾಗಿ ಅವ್ರು ಹೇಳ್ತಾರೆ ಅಂದ್ರೆ ಎಲ್ಲಾರು ಹೇಳಿದ್ದಾರೆ ಅಂತ ಅರ್ಥನೇ. ಸೊ ಯಾವಾಗ್ಲೂ ಪಕ್ಷದ ಪೂಜೆಯನ್ನ ಮಾಡಿ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿ ಇವತ್ತು ನಾವೇನು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಕೇವಲ ಒಂದು ವಾರದಲ್ಲಿ ಮಳೆ, ಇಡೀ ಏನು 112 ವರ್ಷದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ 370 ಮಿಲಿಮೀಟರ್ ಮಳೆ ಬಿದ್ದಿತ್ತು. ಅಷ್ಟು ಅಗಾಧವಾದಂತ ಪ್ರಮಾಣವಾದಂತ ಮಳೆ ಬಿದ್ದಿದ್ರಿಂದ ರಸ್ತೆ ಗುಂಡಿಗಳಾಗೋದು ಸಹಜ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಿತ್ ಇನ್ ನೋ ಟೈಮ್ ಕ್ಲಿಯರ್ ಮಾಡಿದ್ದೇವೆ. ತಾವೇ ಕೂಡ ಅಪ್ರಿಶಿಯೇಟ್ ಮಾಡಿದಿರಿ. ಏನು ವೈಟ್ ಟಾಪ್ ಎಲ್ಲ ಏನು ಬ್ಲಾಕ್ ಟಾಪಿಂಗ್ ಆಗ್ತಾ ಇದೆ ಅಂತ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಗೆ ನಾವು ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ನೀವು ಅದೇ ಮುಂಬೈಗೆ ಹೋಗಿ, ಡೆಲ್ಲಿಗೆ ಹೋಗಿ, ಅಲ್ಲಿ ಹೋದ್ರೆ ಗುಂಡಿಗಳಲ್ಲ, ನೀವು ಗುಂಡಿಗಳಲ್ಲೇನೋ ಯಾಮಾರ್ಬಿಟ್ಟು ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಚರಂಡಿ ಲಂಗೆ ಒಳಗಡೆ ಹೋಗ್ಬಿಡ್ತೀರಿ. ನೀವು ಆ ಕೆಟ್ಟ ಪರಿಸ್ಥಿತಿಲಿದೆ. ಅದನ್ನ ನಾವು ಬೇರೆಯವ್ರನ್ನ ಕಂಪೇರ್ ಮಾಡೋದಲ್ಲ. ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಒಂದು ಮಾಡೆಲ್ ಇದೆ ದೇಶಕ್ಕೆ, ಇಡೀ ದೇಶಕ್ಕೆ ಒಂದು ಟ್ಯಾಕ್ಸ್ 7 ಲಕ್ಷ ಕೋಟಿ ತೆರಿಗೆನ ಕಟ್ಟಿ ದೇಶವನ್ನ ಸಾಕ್ತಾ ಇದ್ದೇವೆ. ದೇಶ ನಮ್ಮನ್ನು ಸಾಕ್ತಾ ಇಲ್ಲ, ನಾವು ದೇಶವನ್ನ ಸಾಕ್ತಾ ಇದ್ದೇವೆ. 7 ಕೋಟಿ ಕನ್ನಡಿಗರ ಬೆವರಿನ ಹಣ್ಣಿಂದ ಕಟ್ತಕ್ಕಂಥ ತೆರಿಗೆಯಿಂದ ದೇಶವನ್ನ ಸಾಕ್ತಾ ಇದ್ದೇವೆ. ಹಾಗಾಗಿ ಇವತ್ತೇನೋ ಒಂದು ಸಣ್ಣ ಡಿಫರೆನ್ಸ್ ಇದ್ದೇ ಇರುತ್ತೆ, ಏನು ಮಳೆ ಬಂದಾಗ ಆಗುತ್ತೆ, ಅದನ್ನಂತ ಸಾಲ್ವ್ ಮಾಡಿದ್ದೇವೆ. ಈಗ ನೋಡಿ, ಹೋಗಿ ಯಾವ ರಸ್ತೆಗಳು ಗುಂಡಿದೆ ತೋರಿಸಿ, ನೆಕ್ಸ್ಟ್ ಮಿನಿಟ್ ಅಲ್ಲಿ ಮಾಡ್ತೇವೆ. ಬರ್ತೀನಿ ಸರ್. ಈಗ ಈ ರಾಷ್ಟ್ರೀಯ ಪಕ್ಷಗಳಿಗೆ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನು ಒಪ್ಕೊಳ್ತಿರೋ ಇಲ್ವಾ ಅಂತ? ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣ ನೋಡಿದ್ರೆ ವ್ಯಕ್ತಿ ಕೇಂದ್ರಿತವಾಗಿ ನೋಡಿ, ವ್ಯಕ್ತಿ ಕೇಂದ್ರಿತವಾದಂಥ ಇಡೀ ದೇಶ ಏನಿದೆ, ದೇಶ ಮತ್ತು ರಾಜ್ಯನೂ ಹೊರತಾಗಿಲ್ಲ, ಮತ್ತು ದೇಶದ ಯಾವುದೇ ರಾಜ್ಯನೂ ಸಹ ಹೊರತಾಗಿಲ್ಲ. ವ್ಯಕ್ತಿ ಕೇಂದ್ರಿತ ರಾಜಕಾರಣನೇ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ನಾವೇನಾಗಿದೆ ಅಂದ್ರೆ ನಮ್ಮ ಜನನೂ ಸಹ ಅದಕ್ಕೆ ಅಂಟ್ಕೊಂಡಿದ್ದಾರೆ. ನೀವು ಬದಲಾವಣೆಗೆ ಅವ್ರು ಬಯಸ್ತಾ ಇಲ್ಲ. ನೀವು ಬದಲಾವಣೆಗೆ ಬಯಸಲಿಲ್ಲ ಅಂದ್ರೆ ವ್ಯಕ್ತಿ ಪೂಜೆಗಳು ಹಾಗೆ ಆಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ನೀವು ನಿರಂತರವಾಗಿ ನೋಡ್ಕೊಂಡ್ಬಂದ್ರೆ ವೀರೇಂದ್ರ ಪಾಟೀಲ್ ನಂತರ ದೇವರಾಜ ಅರಸರು ಆಗಲಿ, ರಾಮಕೃಷ್ಣ ಹೆಗಡೆ ಅವರಾಗಲಿ, ದೇವೇಗೌಡರಾಗಲಿ, ಬಂಗಾರಪ್ಪನವ್ರಿಗಾಗಲಿ, ಈಗ ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಎಲ್ಲರೂ ಸಹ ವ್ಯಕ್ತಿಗಳ ಹಿಂದೆನೇ ನಡೀತಾ ಇದೆ ರಾಜಕಾರಣ. ವ್ಯಕ್ತಿಗಳ ಹಿಂದೆನೇ ನಡೀತಾ ಇದೆ. ಅದು ಆಗಬಾರ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿರ್ತಕ್ಕಂಥದ್ದು. ಎಲ್ಲಿವರೆಗೂ ಮತದಾರ ಪ್ರಬುದ್ಧನಾಗೋದಿಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಂಥವರು ಕಿತ್ಕೊಂಡು ತಿಂತಾ ಇರ್ತಾರೆ. ನಿಮ್ಮ ಒಂದು ಏನು ಸಲ್ಲಬೇಕಾದಂತಹ ಸೌಲಭ್ಯಗಳು ಅವರು ಕಿತ್ಕೊಂಡು ಅವ್ರ ಕುಟುಂಬಗಳು ಬೆಳೆಸ್ಕೊಳ್ತಾ ಹೋಗ್ತಾರೆ. ನೀವು ಪ್ರಬುದ್ಧರಾಗಿ ಅಂತ ತುಂಬ ಸೂಕ್ಷ್ಮವಾಗಿ ಹಲವಾರು ವಿಷಯಗಳಲ್ಲಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಆದರೂ ಸಹ ನಮ್ಮ ಜನ ಅದನ್ನು ಬಿಟ್ಟಿಲ್ಲ. ವ್ಯಕ್ತಿ ಕೇಂದ್ರ, ಜಾತಿ ಆಧಾರಿತ ಮತ್ತು ಪಕ್ಷ ಆಧಾರಿತ. ಈಗ ಏನಾಗಿದೆ ಅಂದರೆ 3 ಪಕ್ಷಗಳಿಗೂ ಒಂದು ಜಾತಿ ಪ್ಲಸ್ ಪಕ್ಷ ಬೇಕು. ಇಂಥ ಜಾತಿ ಇಂಥ ಪಕ್ಷದ, ಇಂಥ ಜಾತಿ ಇಂಥ ಪಕ್ಷ, ಇಂಥ ಜಾತಿ ಇಂಥ ಪಕ್ಷ ಅನ್ನುವ ರೀತಿಯಲ್ಲಿ ಫಿಕ್ಸ್ ಆಗಿ ವೋಟರ್ಸೇ ಸಹ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹೊಸಬರಿಗೆ ಸ್ಥಳಾವಕಾಶನೂ ಕೊಡ್ತಾ ಇಲ್ಲ. ನೀವೆಲ್ಲಾದ್ರೂ ನೋಡಿ, 20 ಜನ 25 ಜನ MLA ನಿಂತಿರ್ತಾರೆ. ಬೇಡ MLA ಬೇಡ, ಒಂದು BBMPಗೆ ನಿಂತ್ಕೊಂಡಿರ್ತಾರೆ. 20-25 ಜನ ನಿಂತಾರೆ. 3 ಪಕ್ಷದಲ್ಲಿ ಯಾರು ನಿಂತಿದ್ದಾರೆ ಅಂತ ಮಾತ್ರ ಒಬ್ಬ ಮತದಾರ ನೋಡ್ಕೋತಾನೆ. ಆ 3 ಪಕ್ಷ, 4ನೇ ಪಕ್ಷ ಆಗಲಿ, ಇಂಡಿಪೆಂಡೆಂಟ್ ಆಗಲಿ, ಪಕ್ಷೇತರ ಆಗಲಿ, ಇನ್ನೊಬ್ಬ ಆಗಲಿ, ಎಷ್ಟೇ ಕೆಲಸ ಮಾಡಿದ್ರು ಸಹ ಅವನನ್ನು ಸೋಲ್ಸರು. 5 ರೂಪಾಯಿ ಡಾಕ್ಟರ್ನ ಸಹ ಸೋಲ್ಸಿದ್ರು. ಇಡೀ ಮಂಡ್ಯಗೆ 5 ರೂಪಾಯಿ ಸರ್ವಿಸ್ ಕೊಟ್ಟಂತ ಡಾಕ್ಟರ್ನು ಸಹ ಠೇವಣಿ ಸಹ ಕೊಡದಂತ ಮಾಡಿದಂತ ಈ ಜನ ಬದಲಾಗಬೇಕು. ಜನ ಬದಲಾಗೋವರೆಗೂ ಈ ವ್ಯವಸ್ಥಿತವಾಗಿರಲ್ಲ. ಒಂದೇ ಒಂದು ವಿಷಯ, ರಘು ಕಳಪೆ ಕಾಮಗಾರಿ ಬಗ್ಗೆ ಹೇಳಿದ್ರು. ಒಂದೇ ಒಂದು ಕಳಪೆ ಕಾಮಗಾರಿ ದಯವಿಟ್ಟು ಅವ್ರಿಗೆ ಹೇಳ್ತೀನಿ, ಕಳೆದ ಒಂದೇ ಒಂದು ತಿಂಗಳಲ್ಲಿ BWSSP ಮಾಡಿದ್ದಂತಹ ಕಾಮಗಾರಿ ಕೆಂಗೇರಿ ಉಪನಗರದ ಒಂದು ರಸ್ತೆ, ಒಂದು ದೊಡ್ಡ ರಸ್ತೆಯಲ್ಲಿ ರೀವರ್ಕ್ ಏನ್ ಮಾಡಿತ್ತು, ನಾವು ಸಹ ಮಾಧ್ಯಮಗಳನ್ನು ಕರ್ಕೊಂಡು ಹೋಗಿ ಹೇಳಿದ್ವಿ. ರಸ್ತೆ ಹಾಕಿದ ಮರುದಿನವೇ ಕಿತ್ಕೊಂಡು ಬರ್ತಾ ಇದೆ. ರಘು ಅವರಾಗ್ಲಿ, ಮಾನ್ಯ ವಕ್ತಾರರು ಮತ್ತೆ ಅವ್ರ ನಾಯಕರು ಯಾರೇ ಬರ್ಲಿ, ನಾನು ಇಡೀ ಬೆಂಗಳೂರನ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ. ರಸ್ತೆ ಹಾಕಿದ 15 ದಿನದಲ್ಲೇ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಇದು ಕಳಪೆ ಕಾಮಗಾರಿ ಈ ಸರ್ಕಾರದಲ್ಲೂ ಇದೆ. ಈ ಸರ್ಕಾರದಲ್ಲೂ ಲಂಚಾವತಾರ ಇದೆ. ಈ ಸರ್ಕಾರದಲ್ಲೂ 40+ ಇದೆ. ಡೌನ್ ಆಗಿಲ್ಲ, 40+ ಆಗಿದೆ. ಅದೆಷ್ಟಾಗಿದೆ ಅನ್ನೋದು ಗುತ್ತಿಗೆದಾರರು ಮತ್ತು ವ್ಯಕ್ತಿ ಪೂಜೆ ಅಂತ ಹೇಳಿದ್ರು. ಪಕ್ಷ ಪೂಜೆ ಮಾಡ್ಬೋದು, ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷ ಪೂಜೆ ಮಾಡಬೇಕು ಅಂತ ಆ ರೀತಿ ಯಾವ ನಿಟ್ಟಿನಲ್ಲಿ. ಅದು ಏನು ಗೊತ್ತಾ ಅವ್ರು ಹೇಳೋದು, ಇಬ್ರು, ನಾನು DK ಶಿವಕುಮಾರ್, ಸಿದ್ದರಾಮಯ್ಯನವ್ರ ಪೂಜೆ ಮಾತ್ರ ಮಾಡಿ, ಉಳಿದವ್ರ ಪೂಜೆ ಮಾಡಬೇಡಿ. ಯಡಿಯೂರಪ್ಪನವ್ರ ಪೂಜೆ ಮಾಡಿ, ಉಳಿದವ್ರ ಪೂಜೆ ಮಾಡಬೇಡಿ. ಅಶೋಕ್ ಪೂಜೆ ಇನ್ನೊಬ್ರು ಪೂಜೆ ಮಾಡಬಾರ್ದು. ಯಡಿಯೂರಪ್ಪನವ್ರ ಪೂಜೆ ಮಾತ್ರ ಮಾಡಿ. ಇಲ್ಲಿ ಕುಮಾರಸ್ವಾಮಿ, ದೇವೇಗೌಡರು ಪೂಜೆ ಮಾಡಿ, ಇನ್ನೊಬ್ರು ಪೂಜೆ ಮಾಡಬೇಡಿ. ಬೇರೆಯವರು ಯಾರು GT ದೇವೇಗೌಡರು, ಪುಟ್ಟರಂಗವರು, ಯಾರು ಪುಟ್ಟಸ್ವಾಮಿ ಅವರು ಬೇರೆ ಪೂಜೆ ಮಾಡಬೇಡಿ.
ನಮ್ಮ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದ್ವಂದ್ವಕ್ಕೆ ಅವ್ರ ಮನಸ್ಥಿತಿ ಮನಸ್ಥಿತಿನೇ ಹಾಗಾಗಿದೆ. ಬರ್ತೀನಿ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯ ಆಗಿದೆ.